ಗ್ರಾಮ ಲೆಕ್ಕಾಧಿಕಾರಿಯ ಲಂಚಾವತಾರ, ಸಾರ್ವಜನಿಕರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ. ಎಸ್ ಪ್ರಿಯ ವೀಕ್ಷಕರೇ, ಎಲ್ಲಿ ಅಂತೀರಾ? ಗದಗ ಜಿಲ್ಲೆ ರೋಣ ತಾಲೂಕು ಪಟ್ಟಣದ ಗ್ರಾಮ ಲೆಕ್ಕಾಧಿಕಾರಿ ಅಬ್ದುಲ್ ಪಾಪಣ್ಣವರ್ ಸಂಬಳದ ಜೊತೆ ಗಿಂಬಳ ಮಾಡಲು ಹೋಗಿ ಸಾರ್ವಜನಿಕರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ತನ್ನ ಕರ್ಮ ಕಾಂಡವನ್ನ ತಾನೇ ಬಯಲು ಮಾಡಿಕೊಂಡಂತಾಗಿದೆ. ಎಸ್ ಪ್ರಿಯ ವೀಕ್ಷಕರೇ, ರೋಣ ಪಟ್ಟಣದ ನಬೀಸಾಬ್ ತಹಸೀಲ್ದಾರ್ ಎಂಬ ವ್ಯಕ್ತಿಯು ತನ್ನ ಮಗಳ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿ ಹಾಕಿರುತ್ತಾನೆ. ಈ ಡಾಂಬಿಕ ಅಬ್ದುಲ್ ಪಾಪಣ್ಣವರ್ ಗ್ರಾಮ ಲೆಕ್ಕಾಧಿಕಾರಿ ಸಂಬಳದ ಜೊತೆ ಗಿಂಬಳ ಮಾಡಲು ವಿನಾಕಾರಣ ಅದನ್ನು ರದ್ದು ಮಾಡ್ತಾನೆ. ರದ್ದಾಗಿದ್ದನ್ನು ಕಂಡು ನಬೀಸಾಬ್ ತಹಸೀಲ್ದಾರ್ ದೂರವಾಣಿ ಮೂಲಕ ಗ್ರಾಮ ಲೆಕ್ಕಾಧಿಕಾರಿಯನ್ನ ಸಂಪರ್ಕ ಮಾಡಿದ್ರೆ ಆತನಿಗೆ 10,000 ರೂಪಾಯಿ ಬೇಡಿಕೆ ಇಟ್ಟಿದ್ದಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ, ಈ ಅಬ್ದುಲ್ ಪಾಪಣ್ಣವರ್ ನನ್ನ ಕೆಲಸ ನಾನು ಏನು ಬೇಕಾದ್ರೂ ಮಾಡ್ತೇನೆ ಅಂತ ಕಠೋರವಾದ ನುಡಿಗಳಿಂದ ಮಾತಾಡ್ತಾನೆ ಅಂತ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮೂಲಕ ನಬೀಸಾಬ್ ತಹಸೀಲ್ದಾರ್ ಆರೋಪಿಸಿದ್ದಾರೆ. ಈ ಅಬ್ದುಲ್ ಪಾಪಣ್ಣವರ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೊಡಬೇಕು ಅಂದ್ರೆ 10,000 ಬೇಡಿಕೆ ಇಟ್ಟಿದ್ದಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ ರೋಣ ಪಟ್ಟಣದ ಗ್ರಾಮ ಲೆಕ್ಕಾಧಿಕಾರಿ ಅಬ್ದುಲ್ ಪಾಪಣ್ಣವರ್ ಸಂಬಳದ ಜೊತೆ ಗಿಂಬಳದ ಘಟನೆ ಇದು ಒಂದೇ ಅಲ್ಲ ಅಂತ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಹಲವು ಬಾರಿ ಕಿವಿ ಮಾತುಗಳು ಕೇಳ್ತಾನೆ ಬಂದಿವೆ. ಪ್ರಿಯ ವೀಕ್ಷಕರೇ, ಈ ಅಬ್ದುಲ್ ಪಾಪಣ್ಣವರ್ ಅವಸ್ಥೆ ಕೇಳಿ ಈತ ರಾತ್ರಿ ಆದ್ರೆ ಸಾಕು ಆಲ್ಕೋಹಾಲ್ ಸೇವನೆ ಮಾಡುವ ಅಭ್ಯಾಸ ಕೂಡ ಇದೆ. ರಾತ್ರಿ ಆದ್ರೆ ಸಾಕು ಎಣ್ಣೆ ಸೇವನೆ ಮಾಡಿ ಸಾರ್ವಜನಿಕರಿಗೆ ದೂರವಾಹಿನಿ ಮೂಲಕ ಸಂಬಳದ ಜೊತೆ ಗಿಂಬಳ ಮಾಡೋದೇ ಈತನ ಕೆಲಸ. ಈ ನಾಲಾಯಕ ಅಬ್ದುಲ್ ಪಾಪಣ್ಣವರ್ ಸಾರ್ವಜನಿಕರ ಜೊತೆ ದೂರವಾಹಿನಿ ಮೂಲಕ ಅವಾಚ್ಯ ಶಬ್ದಗಳಿಂದ ಮಾತನಾಡಲು ಅಧಿಕಾರ ಕೊಟ್ಟವ್ರು ಯಾರು ಎಂಬ ಗೊಂದಲ ಸೃಷ್ಟಿಯಾಗಿದೆ. ಈ ಗ್ರಾಮ ಲೆಕ್ಕಾಧಿಕಾರಿ ಪಾಪಣ್ಣವರ್ ಸಾರ್ವಜನಿಕರ ಸಮಸ್ಯೆ ಪರಿಹಾರ ಮಾಡಲು ಬಂದಿದ್ದಾನ, ಇಲ್ಲ ಬಾಯಿಗೆ ಬಂದಂತೆ ಮಾತನಾಡಲು ಬಂದಿದ್ದಾನ ಎಂಬ ಶಂಕೆ ಉಂಟಾಗಿದೆ. ನಾಚಿಕೆಯಾಗಬೇಕು ಇವನಿಗೆ. ತಾಲೂಕಾ ದಂಡಾಧಿಕಾರಿಗಳೇ, ಎಲ್ಲಿದ್ದೀರಿ? ನಿಮ್ಮ ಚಿತ್ತ ಗ್ರಾಮ ಲೆಕ್ಕಾಧಿಕಾರಿ ಅಬ್ದುಲ್ ಪಾಪಣ್ಣವರತ್ತ ಹರಿಸ್ತಿರಿ. ಈತನ ಅವಾಚ್ಯ ಶಬ್ದಗಳ ಮಾತಿನ ವರ್ತನೆ ಮತ್ತು ಸಂಬಳದ ಜೊತೆ ಗಿಂಬಳದ ಅಧಿಕಾರಕ್ಕೆ ಅಂತ್ಯ ಹಾಡಿರಿ. ಈತನನ್ನ ಸೇವೆಯಿಂದ ವಜಾಗೊಳಿಸಿ. ಇಲ್ಲವಾದ್ರೆ ಮುಂದೊಂದು ದಿನ ಸಾರ್ವಜನಿಕರೇ ಈತನಿಗೆ ತಕ್ಕ ಪಾಠ ಕಲಿಸ್ತಾರೆ. ಪ್ರಿಯ ವೀಕ್ಷಕರೇ, ಈ ಅಬ್ದುಲ್ ಪಾಪಣ್ಣವರನ್ನ ಪಾಪದ ಕೊಡ ತುಂಬಿದಂತಾಗಿದೆ. ಈ ಅಬ್ದುಲ್ ಪಾಪಣ್ಣವರ್ ಪಾಪದ ಕೊಡಕ್ಕೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಅಂತ್ಯ ಹಾಡಲಿದೆ, ಕಾಯ್ದು ನೋಡಿ. ಇಂಥ ಘಟನೆಗಳು ಇನ್ನೂ ಅನೇಕ ಕೆಲವೊಂದಿಷ್ಟು ತಾಲೂಕು ಆಡಳಿತ ಆಫೀಸಿನಲ್ಲಿ ತಾಂಡವವಾಡುತ್ತಿವೆ. ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಪಡೆ ಹದ್ದಿನಂತೆ ಬೆನ್ನತ್ತಿ ಬಗ್ಗು ಬಡಿಯಲು ಸಾಧ್ಯ ಆಗಿದೆ. ಕಾಯ್ದು ನೋಡಿ. ರಾಷ್ಟ್ರ ಕ್ರಾಂತಿ ನ್ಯೂಸ್, ನಾವು ನಿಮ್ಮೊಂದಿಗೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇಂಥ ಬಗೆ ಬಗೆಯ ಸುದ್ದಿಗಳನ್ನ ಮೊದಲಿಗೆ ನೀವೇ ವೀಕ್ಷಣೆ ಮಾಡಿ. ವರದಿ ಅಂದಪ್ಪ ಮಾದರ್, ರಾಷ್ಟ್ರ ಕ್ರಾಂತಿ ನ್ಯೂಸ್, ಸಂಪಾದಕರು ರೋಣ. ಏನ್ ಮಾಡ್ಬೇಕ ಅಣ್ಣ? ನೀನು ಮೊನ್ನೆ ರದ್ದು ಮಾಡಿ ಹೇಳಕುಂತ ನಿಂಗೆ ರೊಕ್ಕ ಕೊಟ್ಟಿಯವ ನೀನು? 10,000 ರೂಪಾಯಿ ಕೇಳಿಲ್ಲಪ್ಪ ಕಾಸು ಇನ್ಕಮ್ಗೆ. ನಾಳೆ ಬರ್ತೀರಿ, ಅಲ್ಲೇ ಆಫೀಸಿಗೆ ಬರ್ತೀರಿ. ನಿನ್ ಮಗನ ನೋಡಲಿ, ನಿನ್ ಅಕೌಂಟ್ ಆಫೀಸರ್ ಆಗಲಿ, ನೀನ್ ಬೇಕಾದ್ರೆ 10,000 ರೂಪಾಯಿ ಕೇಳ್ತಿ, ಲಂಚ ಕೇಳ್ತಿ, ಕಾಸು ಇನ್ಕಮ್ ರದ್ದು ಮಾಡಿಗೈತಿ. 10,000 ರೂಪಾಯಿ ಬೇಕಾ ನಿಂಗೆ? ಕಾಸು ಇನ್ಕಮ್ ಮಾಡಕ್ ನಿಂಗೆ 10,000 ರೂಪಾಯಿ ಬೇಕಾ? 10,000 ರೂಪಾಯಿ ತಿಂತೀಯಾ ನೀನು? ಏನಪ್ಪ ನಿಂಗೆ 10,000 ರೂಪಾಯಿ ಕೊಡ್ಬೇಕು? ಈಗ ಅಲ್ಲಿ ರದ್ದು ಮಾಡಿ ಹೋಗಿಲ್ಲ, ಇದೊಂದು ರದ್ದು ಮಾಡಿ ನೋಡೋಣ. 10,000 ರೂಪಾಯಿ ಬೇಕಾ ನಿಂಗೆ ಮಾಡಕ? ಏನಪ್ಪ ನಿನ್ ಡಾಕ್ಯುಮೆಂಟ್ಸ್ ಎಲ್ಲ ಹಚ್ಚಿ ಕೊಡ್ರಿ, ರದ್ದು ಮಾಡಿಗೈತಿ ನೀನು. ಹಲೋ, ಹಾ ಹೇಳಪ್ಪ.
ಸರ ಈಗ ಮಗುವಿನ ಭವಿಷ್ಯದ ನೀವೇನ್ ಮಾಡ್ತೀರಿ ಮೊನ್ನೆ ರಿಜೆಕ್ಟ್ ಮಾಡ್ಬೇಕಾದ್ರೆ ನೋಡ್ಲಿ 2 ದಿನದ ಬ್ಯಾಂಕ್ ತಗೊಂಡು ರಿಜೆಕ್ಟ್ ಮಾಡಿ ಹೋದ್ರಿ. ಆಗಲೇ ಏನ್ ಮಾತಾಡಿದ್ಯಾ ನೀನು? ನೀ ಏನ್ ಮಾತಾಡಿಯಪ್ಪ? ನೀನ್ ನನ್ನ ಹತ್ರ ಕೊಡದ, ನೀ ಏನ್ ಮಾತಾಡಿ ಹೇಳ? ನನ್ನ ಹತ್ರ ಕೊಡದ, ನೀ ಏನ್ ಮಾತಾಡಿ ಹೇಳ? ನೀ ಪದಗಳು ಏನು ಯೂಸ್ ಮಾಡಿ ಹೇಳ ಹೇಳು. ಅಲ್ಲೋ ನೀ ಒಬ್ಬ ಪಬ್ಲಿಕ್ ಏನ್ ಮಾತಾಡ್ಬೇಕು ನಿಂಗೆ ಗೊತ್ತಾಗತ್ತಿಲ್ಲ. ಅಲ್ಲ ಪಬ್ಲಿಕ್ ಏನ್ ಮಾತಾಡ್ತೀವಿ ಇವಾಗ ನೀನು? ಏಜೆಂಟ್ ನೀನು, ಮೀಡಿಯೇಟರ್ ಇದ್ದಂಗ ನೀನು. ಯಾರು ಏನ್ ಮಾತಾಡಿ ನೀನು ನಂಗೆ? ನೀ ಏನ್ ಮಾತಾಡಿದೆ? ಮೇಜೆಂಟ್ ನಾನಾ ನೀನ? ನೀ ದೇವ್ರ ಪ್ರಮಾಣ ಮುಟ್ಟ ಹೇಳ ಬಾ ನೀನು. ಓಯ್ ನೀ ಮಾತಾಡಿದಂಗ ನಾ ಮಾತಾಡ್ತೀನಿ ನಿನ್ಗೆ. ಮಿಸ್ಟರ್ ಅಲೋ ಮಿಸ್ಟರ್ ಅಲ್ಲ, ಹೇಳ ಮುಂದೆ ಏನಂತ ಹೇಳ. ಏನ್ ಈಗ ಮೊನ್ನೆ ರದ್ದು ಮಾಡಿ ಹೋಗಿಬೇಕಾದ್ರೆ ಡಾಕ್ಯುಮೆಂಟ್ ರದ್ದು ಕಾರಣ ಕೊಡಪ್ಪ. ರದ್ದು ಯಾಕೆ ಹೋದೆ? ರದ್ದು ಕಾರಣ ಕೇಳಲ್ಲ ಸಾಹೇಬ್ರ ನೋವಿಗೆ. ಯಾ ಸಾಹೇಬ್ ಕೇಳಿ? ನೀ ಕೊಟ್ಟಿದ್ದ ಆಧಾರ ಅದ? ಹೌದು, ನಾನು ಕೊಟ್ಟಿದ್ದ ಆಧಾರ. ಏನ್ ಆಧಾರ ಏನ್ ಕೊಟ್ಟಿ ಕೊಡ? ಅವು ಕರೆಕ್ಟ್ ಇಲ್ಲ. ನಾನು ಲೀಗಲ್ ಆಗ ಬರ್ತೀನಪ್ಪ ನಿನಗೆ. ಮಿಸ್ಟರ್ ವೇಟ್, ಐ ವಿಲ್ ಕಮ್ ಟು ಲೀಗಲ್ ವೈಸ್. ವಾಟ್ ಇಸ್ ಪ್ಲೀಸ್ ಗಿವ್ ದ ರಿಜೆಕ್ಟ್. ವೆಲ್ಕಮ್. ಪ್ಲೀಸ್ ಗಿವ್ ದ ರಿಜೆಕ್ಟ್. ಅದ್ರ ಬಗ್ಗೆ ನೀವು ಕೊಡಪ್ಪ ಡೆಫಿನಿಷನ್. ಏನ ಅದ್ರ ರಿಜೆಕ್ಟ್ ಆಯ್ತಲ್ಲ, ಅದ್ರ ಬಗ್ಗೆ ಡೆಫಿನಿಷನ್ ಕೊಡಪ್ಪ. ಯಾಕಾಯ್ತು? ಅಲ್ಲಿ ಕೊಡು, ಅಲ್ಲಿ ಅಪ್ಲಿಕೇಶನ್ ಕೊಡು. ಎಲ್ಲಿ ಕೊಡ್ಬೇಕ? ನೀವು ಬರ್ಕೊಡ್ಬೇಕು ತಾನೆ? ನೀವು ವಿಲೇಜ್ ತಗೊಂಡ ಅದ್ರ ಬರ್ಕೊಡ್ಬೇಕು ತಾನೆ ಹಿಂಬರ? ನಾ ಕೊಡಿದಂತ ಹಿಂಬಾರ ಕೊಟ್ಟಿದ್ದೆ. ಏನ್ ಕೊಟ್ಟಿದ್ದೀನ? ಏನ್ ಕೊಟ್ಟಿದ್ದೀನ? ಹೇಳ್ತೀನಿ, ಮುಂದ್ ನೋಡ್ತೀನಿ. ಇಲ್ಲ ಏನ್ ನೋಡ್ತೀನಿ ನಿನ್ ಮುಂದೆ? ಒಂದ್ ಅರ್ಜಿ ಕೊಡಲಿ. ಏನ್ ಕೊಡ್ಬೇಕು ನಿನ್ಗೆ ಅರ್ಜಿ? 10 ಸಾವಿರ ಬೇಕಾ ನಿಂಗ? ವಿಲೇಜ್ ಹಾಕೊಂಡಾಗ ನಿಂಗೆ 10 ಸಾವಿರ ಬೇಕಾ ನಿಂಗ? 10 ಸಾವಿರ ಯಾರು ಬೇಕು? ಯಾವ ಕೇಳ ನೋಡಿ. 10 ಸಾವಿರ ನಿನ್ ಕೇಳಿದಿಲ್ಲ ನೀನು? 10 ಸಾವಿರ ನಿನ್ ಕೇಳಿದಿಲ್ಲ? ರದ್ದು ಮಾಡಿ ಹೋಗಿದ್ರಿ ಸರ್. ಇನ್ನೊಂದು ನೀ ಯಾವ ಏರಿಯಾದಾಗ ಇದೀಲಿ? ಕಾಸು ತಿನ್ಕೊಂಬ ನಿಂಗೆಲ್ಲ ಹೆಚ್ಚು 10 ಸಾವಿರ ಬೇಕಾ ನಿಂಗ? ಅಲ್ಲೇ ಬರ್ತಾನೆ ಈಗ. ನನಗೆ ಏನೇ ಬಿಡು ನಿಂಗೆ ನನ್ನ ತಂದು ಕೊಡ್ತೀನಿ. 10 ಸಾವಿರ ಬೇಕು ನಿಂಗ? 10 ಸಾವಿರ ಬೇಕು ನಿಂಗ? ಲಕ್ಷ ಕೇಳೋಣ ಅಂತ ಹೇಳ್ತೀನಿ ನೀನು. 10 ಸಾವಿರ ಬೇಕು ನಿಂಗ? ನಾನು ತಂದು ಕೊಡ್ತೀನಿ ಕಾಸು. ಈಗ ನೀ ರಿಜೆಕ್ಟ್ ಮಾಡಿ ಅಲ್ಲಪ್ಪ. ನೀ ರಿಜೆಕ್ಟ್ ಮಾಡಿ ಅಲ್ಲ. ಈಗ ನೀನ್ ಮಾತಾಡ. ಅವರು ಮೊನ್ನೆ ಜಗಳ ಮಾಡಕ್ ಬಂದಿದ್ರಲ್ಲ, ಅವರು ತಹಶೀಲ್ದಾರ್ ಅಂತ ಹೇಳಿ ಮೂವ್ ಮಾಡೋರು ಅಂತಂದ್ರೆ ಮಾತಾಡ್ತಿ ಮೂವ್ ಮಾಡೋಂಗ್ ಮಾತಾಡಿಲ್ಲ ಸರ್. ಅವ ಏನ್ ಮಾತಾಡಿ ಕೇಳ್ರಿ ಅವನ್ನ. ಏನ್ ಹೇಳೋದಂಗ್ ಉತ್ತರಂಗ್ ಮಾಡ್ಬೇಡ. ಉತ್ತರಂಗ್ ಮಾಡಿಲ್ಲ ಸರ್. ಅವ್ನು ಉತ್ತರಂಗ್ ಮಾಡಕ್ ಕುಂತಾನ ಸರ್ ಅವನು. ಹಲೋ ಮಿಸ್ಟರ್ ನನಗೆ ಸುಮಾರು ಸರ್ ಪಪ್ಪಸ್ ಸರ್ ನೋಡಿಲ್ಲ ಮಿಸ್ಟರ್ ಪಾಪಣ್ಣವ್ರ ಅಲ್ಲಿ ಪಪ್ಪಸ್ ಸರ್ ಮುಂಚೆ ಇದ್ದವ್ರು ಎಲ್ಲರೂ ಗೊತ್ತು ನಮ್ಗ. ಆ ಪಾಪ ಅವ್ರು ಎಲ್ಲರೂ ಮಾಡ್ಕೊಟ್ಟಾರ. ಮಿಸ್ಟರ್ ನನ್ನ ಹತ್ರ ನೀ ಏನ್ ಮಾತಾಡಿ ಅಂದು ಎಲ್ಲ ನನ್ನ ರೆಕಾರ್ಡಿಂಗ್ ಐತಮ್ಮ. ನನ್ ಕಡೆ ರೆಕಾರ್ಡಿಂಗ್ ಅದಾವ. ನೀನು ರೆಕಾರ್ಡಿಂಗ್ ನನ್ನ ಹತ್ರ ಅದಾವ. ನನಗೆ ಕಳ್ಸ್ತೀನಿ ಸರಿ ಕಳ್ಸ್ತೀನಿ. ಇವಾಗ ನೀ ಏನ್ ಮಾತಾಡಿನ ಎಲ್ಲ ಕಳ್ಸ್ತೀನಿ ನಿನಗೆ. ಬರ್ತೀನಿ, ಅಲ್ಲೇ ಬರ್ತೀನಿ ಈಗ ನಿನ್ಗೆ. ಅಲ್ಲ ಪಬ್ಲಿಕ್ ಈಗ ಮಾತಾಡ್ತಿ? ಅಲ್ಲ ಪಬ್ಲಿಕ್ ಈಗ ಮಾತಾಡ್ತಿ? ನಾನು ನೋಡಿ AC ಸಾಹೇಬ್ರಿಗೆ ಕಳ್ಸ್ತೀನಿ. ರೆಕಾರ್ಡ್ AC ಸಾಹೇಬ್ರಿಗೆ ಕಳ್ಸ್ತೀನಿ. ನಾನು DC ಸಾಹೇಬ್ರಿಗೆ ಇದು ನೋಡಿ ಗೋವಿಂದ ರೆಡ್ಡಿ ನೋಡಿ ಆಯ್ತಾ? ಹೌದಾ? ಗೋವಿಂದ ರೆಡ್ಡಿ ಸರ್ಗೆ ಕಳ್ಸ್ತೀನಿ. DC ಸಾಹೇಬ್ರಿಗೆ ಕಳ್ಸಿಲ್ಲ, ಗೋವಿಂದ ರೆಡ್ಡಿ ಸರ್ಗೆ. ನನಗದು ಗೊತ್ತಿಲ್ಲ. ನನ್ನ ವೈಯಕ್ತಿಕ ನೀ ಹೆಂಗ್ ಬಂದಿ? ನಿನ್ ವೈಯಕ್ತಿಕ ಅಲ್ಲೋ ನಾನು ಕೇಳ್ತೇನು? ಅಲ್ಲೋ ಒಂದು ಮಗುಗೆ ಶಿಕ್ಷಣಕ್ಕೆ ಬೇಕಾಗಿತ್ತು, ಅವಶ್ಯವಾಗಿ ಕೊಡಪ್ಪ ಅಂತ ನನಗೆ ಕೇಳಿದೆ. ರಿಜೆಕ್ಟ್ ಮಾಡ್ಬೇಕಾದ್ರೆ ನೀವು ಬೇಗ ಎಲ್ಲ ಡಾಕ್ಯುಮೆಂಟ್ ಹೆಸರು ಕಾರಣ ಕೊಟ್ಟಿರಿ ನೀವು. ಮಾಡ್ಕೊಡ್ಬೋದಲ್ಲ? ಎಲ್ಲ ನಾವು ಹುಸೇನ್ ಸಾಬ್ ಗೋನಾಳ್ ಅಂತ ರೋಣದಿಂದ ಅಂತ ಏನಂತೆ ಸರ್. ನಾನು ನಬಿ ಸಾಬ್ ತಹಸೀಲ್ದಾರ್ ಅಂತ ಸರ್. ಹೌದನ್ರಿ? ಹ್ಞೂ ರೀ. ತಹಸೀಲ್ದಾರ್ ಅಫ್ತಾಬ್ ಅಹಮದ್ ತಹಸೀಲ್ದಾರ್ ಅವ್ರು ಏನಾಗ್ಬೇಕು ನಿಮಗೆ? ಅಲ್ತಾಫ್ ಅಹಮದ್ ನೀವು ಒಂದ್ಸಲ ಜೊಳಕ್ ಬಂದಿರಿ ಸರ್ ಅಡಪ್ನವ್ರು ಇದ್ದಾಗ. ಓರಿ ಅಡಪ್ನವ್ರು ಸರ್ ಇದ್ದಾಗ ಹೊಸ ಜೊಳಕ್ ಬಂದಿರಲ್ರಿ ನನ್ನ ಜೋಡಿ. ಅಯ್ಯೋ ನೀನ್ ಅಂತಮ್ಮ. ಹ್ಞೂ ನನ್ನ ಭಯ. ಎಲ್ಲಿದಪ್ಪ ಭಯ ನಾ ಇಲ್ಲ ರೂಮ್ದಾಗಲ್ವೇ. ಹೌದನ? ಹಾಂ ಭಯ. ನಮ್ ಸಾಂಬಾರ್ಗೆ ಏನಂತ ಅಂತಲ್ವ ಏನದು? ನಾ ಏನ್ ಭಯ ನಂದು ಮಗಳದು ರಿಜೆಕ್ಟ್ ಮಾಡ್ಯದ ಚಾಂಬರ್. ಅಲ್ರಿ ಮೊನ್ನೆ ನಾಳೆ ನಾಡ್ದ 3 ದಿನ ರಜಾ ಐತ್ರಿ. ಮೊನ್ನೆ ಮಾಡ್ಬೇಕಾದಾಗ ಆಟೋಮೆಟಿಕ್ ಒಂದಿಂದಾಗ ನೀವು ಮೂವ್ ಮಾಡಿದ್ರಿ 6 ಗಂಟೆಗೆ. ನಾನು ಲೈನ್ ಸ್ಟಾಪ್ ನನ್ನ ಹತ್ರ ಅದ ಮೂವ್ ಮಾಡಿ 6 ಗಂಟೆಗೆ ನೀವು ಮೂವ್ ಮಾಡಿದ್ರಿ. 6:05 ಅವ್ರು ಮೂವ್ ಮಾಡಿದ್ರು. ನೆಕ್ಸ್ಟ್ 9-8 ಅವ್ರು ಮೂವ್ ಮಾಡಿದ್ರು. ಆಟೋಮೆಟಿಕ್ ಮೂವ್ ಮಾಡಿ ನೀವು ಇದನ್ನ ಮಾಡಿದ್ರಿ. ಆಮೇಲೆ ರದ್ದು ಅಂತ ಕೋರಿದ್ರಿ. ಮತ್ತೆ ನಾಳೆ ನಾಡು 3 ರಜೆ ಐತಿ, ಮಗುಗೆ ಎಜುಕೇಶನ್ ಕೊಡ್ಬೇಕು. ಮತ್ತೆ ಯಾಕೆ ಮಾಡಿದ್ರಿ ಸರ್ ಅಂತ ಕೇಳಿದ್ರೆ ಅದು ನನ್ ಡ್ಯೂಟಿ, ಅದು ನಾ ಹೆಂಗಾರ ಮಾಡ್ತೀನಿ ಏನಾರು ಮಾಡ್ತೀನಿ.
ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನಂದ ಭಯ ಅದ್ ಮಾತಾಡೋದು ನಾನು ನೀವು ಅಲ್ಲಿ ಹೆಂಗದಿ ನಿಮ್ಗೆ ಗೊತ್ತೈತ್ರಿ. ಅಲ್ಲ ಎಟ್ಲೀಸ್ಟ್ ಒಂದು ನಮ್ಮರು ತಮ್ಮರು ಅಂತ ರೆಸ್ಪಾನ್ಸಿಬಲ್ ಬೇಕು ಭಯ ನಾನು ನಿನ್ನೆ ಬೈದ ನೀನ್ ನೋಡಿದ್ರ ನಿನ್ನೆ ಬೈದ ನೋಡಿ ನಾಳೆ ನೀನ್ ಬಂದಿದ್ದಿಲ್ಲ ಬಂದಿದ್ದೀನಿ ನೋಡಿ ನೋಡಿರಲ್ಲ ಭಯ ನೋಡಿರಲ್ಲ ನೋಡಿರಲ್ಲ ಭಯ ಇಲ್ಲೇ ಇದ್ರಾಗ ಪುರಸಭೆ ಹೊರಗೆ ಬಂದಿ ನಾವು ಬಂದಿರಲ್ಲ ಭಯ ಬಂದಿರಲ್ಲ ನಿನ್ನೆ ಬಂದ್ರಿ ಭಯ ನಿನ್ನೆ ನಾನು ಅದನ್ನ ಕೇಳ್ಬೇಕಂತ ಬಂದಿದ್ದೆ ಕಾರಣ ಕೊಡ್ರಿ ಅಂತ ಕೇಳಕಂತ ಬಂದಿದ್ದೆ. ಅಲ್ಲೇ RI ಸಾಹೇಬ್ ಏನಂದ್ರು ಆದಿಮನಿ ಸರ್ ಇಲ್ಲ ರೀ ಅದೇನೋ ಮಿಸ್ಟೇಕ್ ಆಗಿರ್ಬೇಕು ಟೆಕ್ನಿಕಲ್ ಇಶ್ಯೂ ನಾ ಮಾಡಿಸ್ಕೊಡ್ತೀನಿ ಅನ್ನೋ ಒಂದು ರೆಸ್ಪೆಕ್ಟಿಗೆ ನಾನು ವಾಪಸ್ ಬಂದೆ ಭಯ ನಿನ್ನೆ. ಅಲ್ಲ ಈಗ ಏನಾಯ್ತು ಈಗ ಅದು ಒಂದು ID ನಂಬರ್ ಹೊರಗೆ ಹೋತಪ್ಪ ಅಂತಂದ್ರೆ ಮತ್ ಒಳ್ಳೆ ಹಾಕಿ ಕೊಟ್ಟಿನ್ರಿ RI ಸರ್ ಹೇಳಿದ್ಮೇಲೆ ಮತ್ತೆ ನಾ ಒಳ್ಳೆ ಹಾಕಿ ಕೊಟ್ಟು ಬಂದಿನ್ರಿ. ಅಲ್ರಿ ಈಗ ಒಂದ್ ಮಾತು ಹಿಂಗೈತ್ ಭಯ ನೀನ್ ನನಗೆ ಒಂದ್ ಮಾತು ಹಿಂಗ್ ಮಾಡಿ ನೋಡಿ ಭಯ ಅಂತ ಹೇಳ್ಬೋದು ನಾ ಮಾಡ್ತಿದ್ನಲ್ಲ ಹಂಗ ರಫ್ ವರ್ತನೆ ಮಾಡೋದ್ರಿಂದ ಅಲ್ಲ ಭಯ ನಾನು ಭಯ ರಫ್ ವರ್ತನೆ ನಾನು ಏನ್ ತಪ್ಪು ಮಾಡಿನಿ ಭಯ ಆಗಿರ್ತಾವ ನಂದ ಸ್ವತಃ ನಂದ ಮಾಡಿ ಒಂದು ರಿಜೆಕ್ಟ್ ಮಾಡಿತ್ತು ಭಯ ಹಿಂಗೈತೆ ಅದು ಡ್ಯೂ ಬಂದಿತ್ತು ರಿಜೆಕ್ಟ್ ಮಾಡಿ ಅಂತ ಅವ್ರು ಇರ್ಲಿ ನಾನು ನೋಡು ವಾಟ್ ಎವರ್ ಅದನ್ನೇ ಒಂದು ದೊಡ್ಡ ವಿಷಯ ಮಾಡಿ ರಫ್ ವರ್ತನೆ ಮಾಡಿದ್ರೆ ಅಲ್ರಿ ಯಾವ್ದೇ ಇರ್ಲಿ ಎಲ್ಲರಿಗೂ ಹುಸೇನ್ ಭಯ ಬಾಯಿಲೆ ನಾನು ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತೀನಿ ಎಲ್ಲಿ ಇಲ್ಲ ಭಯ ತಿಕ್ಕಲ್ಲ ವಿಷಯ ಅದೇನೈತಿ ಗೊತ್ತಾ ನಿನ್ನೆ ನಮ್ಮ ಮೆಂಬರ್ ಯಾರು ಬಾಬು ಅನ್ನೋದು ದಾಲ್ ಸಾಬ್ಗೂ ಫೋನ್ ಮಾಡಿದೆ ಅವತ್ತ ಮೂವ್ ಮಾಡ್ದಿನ ನೋಡ್ರಿ ಮತ್ತ ಅವರು ತಲಾಟವ್ರು ಮೂವ್ ಇದು ಮಾಡ್ಯಾರ ಸ್ವಲ್ಪ ಆದಿಮನ ಸರ್ಗೆ ಹೇಳ್ರಿ ಸ್ವಲ್ಪ ಮೂವ್ ಮಾಡ್ರಿ ಅಂತಂದೆ ನಿನ್ನೆ ಅವ್ರು ಬಿಟ್ಟಿದ್ರಿ ನನಗೆ ಅಲ್ಲಿ ಇರ್ಲಿ ನಾನು ಹೇಳಿ ಕೇಳು ಈಗ ಅದರಿಂದ ಪ್ರೇಯರ್ ಆಗುಲ್ಲ ನೋಡಿಲಿ ಪ್ರೇಯರ್ ಮಾಡಿದ್ರೆ ಹೆಂಗನ್ನ ಅವ ಅಮ್ಮಿ ಭಯಗ ಮೊನ್ನೆ ಫೋನ್ ಹಚ್ಚಿ ಹೇಳಿದ್ ನಾನು ಭಯ ಮತ್ತ ವಿಲೇಜ್ ತಗೊಂಡು ಹಿಂಗ್ ಮಾಡ್ಯಾರ ನೋಡ್ ಭಯ ಅಂತ ನಾ ಹೇಳ್ತೀನಿ ಬಿಡು ಅಂತ ಅಂದ ಅಮ್ಮಿ ಭಯನು ಅಂದ ನೋಡಿಲ್ಲ ತಮ್ಮ ಒಂದ್ ಮಾತಾಡ್ತಿ ಅವ ತಲಾಟಿ ನಮ್ ಶಿವನ್ ಮಗ ಓಪನ್ ಆಗಿ ಹೇಳ್ತೀನಿ ಮುಂದ ಅವ್ನ್ ನೌಕರಿ ಅವ್ ಮಾಡ್ತಾನ ಸಮಸ್ಯೆ ಇರ್ತದ ಕೇಳಿ ರಿಸ್ಕ್ ಇರ್ತಾವ ಅವ್ರಿಗೆ ನೌಕರಿ ರಿಸ್ಕ್ ಇರ್ತಾವ ನಿಮ್ಗೂ ಅರ್ಜೆಂಟ್ ಇರ್ತಾವ ಈಗ ರಿಸ್ಕ್ ಅಲ್ಲನ ಈಗ ನಿಮ್ಮ ಚಿಗೋನ್ ಮಗ ಅಂತಂದ್ರೆ ಈಗ ಅದು ಕಾನೂನ್ ಬಿಟ್ಟು ಮಾಡ್ಬೇಕಂತ ಹೇಳ್ತೇನ್ರಿ ಕಾನೂನು ಬಿಟ್ಟು ಏನ್ ಮಾಡ್ಯಾನ ಈಗ ನೋಡಿ ರದ್ದು ಮಾಡಿದ್ರಲ್ರಿ ಭಯ ಒಂದ್ ಮಾತಾಡ್ತೀನಿ ರದ್ದು ಮಾಡಿದ್ರಲ್ಲ ರದ್ದು ಯಾಕೆ ಮಾಡಿದ್ರ ಕೇಳಿದ್ರಿ ನೀವು ರದ್ದು ಮಾಡಿದ ಹಿಂಬರ ಬಂದಿರ್ತೈತಿ ಹಿಂಬರ್ ಒಳಗೆ ಏನ್ ಕೊಟ್ಟಿಲ್ಲ ಭಯ ಅವ್ರು ಇಲ್ಲ ಹಿಂಬರಿದ್ರೆ ನಾನೇ ಕೇಳಿ ಹಿಂಬರ್ ಏನ್ ಕೊಟ್ಟಿಲ್ಲ ಅವ್ರು ಇರ್ತದ ಹಿಂಬರ್ ಕೊಟ್ಟಿಲ್ಲ ಅವ್ರು ಈಗ ಹೊಳೆ ಹಾಕಿಲ್ಲ ಈಗ ಒಳ್ಳೆ ಹಾಕಿನಿ ಹಿಂಬರ್ ಒಳಗೆ ಏನಿಲ್ಲ ಅವ್ರು ಈಗ ಹೊಳೆ ಅಲ್ಲಿ ಅರ್ಜಿ ಹಾಕಿಲ್ಲ ಹಾಕಿನಿ ಈಗ ಭಯ ಎಲ್ಲಿ ತೊಂಬೈಲ್ ನಾ ಮಾಡಿಸ್ಕೊಡ್ತೀನಿ ಅಲ್ಲ ಹಾಕಿ ನಿನ್ ಕೊಟ್ಟು ಬಂದಿನ ಅಲ್ಲೇ ಅವ್ರ ಲಾಗಿನ್ ಐತಿ ಈಗ ಅದು ಅವ್ರ ಲಾಗಿನ್ ಆಗೈತೆ ಅವ್ರ ಲಾಗಿನ್ ಐತಿ ಮೂವ್ನ ಮಾಡಿಲ್ಲ ಅವ್ರ ಒಟ್ಟ ನಾ ಮೂವ್ ಮಾಡಿಸ್ತೀನಿ ಅದನ್ನ ಸರಿ ಭಯ ಸರಿ ಮಾಡಿ ನಾ ಮೂವ್ ಮಾಡಿಸ್ತೀನಿ ನೋಡ ಏನೋ ವರ್ತನೆ ಆಗಬಾರ್ದು ಅಷ್ಟು ಹೇಳ್ತೀನಿ ನೋಡಿ ಭಯ ನೋಡ್ ಭಯ ಅವ್ರು ನನಗೆ ಏನ್ ಮಾತಾಡ್ ಗೊತ್ತಾ ನನ್ನ ರೆಕಾರ್ಡ್ ಐತೆ ನಾನು ನಿಮ್ಗೆ ಕಳಿಸ್ತೀನಿ ಗೊತ್ತು ಅಲ್ಲ ನಿನ್ ನೋಡಿಲ್ಲ ನಾನ್ ನೋಡಿಲ್ಲ ನೀನೇ ನಂಗ್ ರೆಕಾರ್ಡ್ ನಾ ಹೇಳ್ಬೇಕಾಗಿಲ್ಲ ಗೊತ್ತೈತಿ ನಿಮ್ಗ ನಾ ಹೆಂಗ ನಿಮ್ಗೆ ಗೊತ್ತೈತಿ ಅವ್ರ ಏನ್ ಮಾತಾಡ ಅವ್ರಿಗೇನ್ ತೊಂದ್ರೆ ಆಗಬಾರ್ದು ಒಟ್ಟ ಹೇಳ್ತೀನಿ ನೀನು ತೊಂದ್ರೆ ಅಲ್ವೇ ಏನ್ ಹೊಲಸ್ ಈಗ ಮೂವ್ ಮಾಡಿಸ್ತೀನಿ ಅಲ್ಲಿಗೆ ನಾನು ನೀವ್ ಮಾಡ್ಸ ಭಯ ಮಾಡ್ಸ ಮಾಡಿಸು ಆದ್ರೆ ಹೊಲಸ್ ಬೇದಾರ ಅದಕ್ಕೆ ನಾನು ಹೇಳಿದ್ ಭಯ